அதனால தான் உனக்கு இம்பட்டு பிரச்சனை. நீ எப்படா வருவ? விட்டுட்டு போயிடாதடா. வாங்க ஸ்காடெல்லாம் கேட்டுக்கு வாங்க. ಅಬ್ದುಲ್ ರವೂಫ್. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಮಾತಾಡ್ತಿರೋದು ವಿಕ್ರಮ್ ಪ್ರಭು ಅವರ 2025ರಲ್ಲಿ ರಿಲೀಸ್ ಆಗಿರುವಂತಹ ಸಿರೈ ಮೂವಿ ಬಗ್ಗೆ. ಸಿರೈ ಮೂವಿ ಬಂದ್ಬಿಟ್ಟು 2025ರ ತಮಿಳು ಭಾಷೆಯ ಅಪರಾಧ ನಾಟಕ ಚಲನಚಿತ್ರವಾಗಿದ್ದು ಇದನ್ನು ಸುರೇಶ್ ರಾಜ್ಕುಮಾರ್ ಅವರು ನಿರ್ಮಿಸಿದ್ದಾರೆ. ಈ ಒಂದು ಚಲನಚಿತ್ರಕಥೆಯನ್ನು ತಮಿಳ್ ಜೊತೆ ಸಹ ಬರೆದಿದ್ದಾರೆ. ಈ ಒಂದು ಚಲನಚಿತ್ರವನ್ನು 7 ಸ್ಕ್ರೀನ್ ಸ್ಟುಡಿಯೋ ಅಡಿಯಲ್ಲಿ SS ಲಲಿತ್ ಕುಮಾರ್ ಅವರು ನಿರ್ಮಿಸಿರೋ ಈ ಒಂದು ಚಲನಚಿತ್ರದಲ್ಲಿ ವಿಕ್ರಮ್ ಪ್ರಭು, LK ಅಕ್ಷಯ್ ಕುಮಾರ್, ಹಾಗೆ ಈ ಒಂದು ಚಲನಚಿತ್ರದಲ್ಲಿ ತಮ್ಮ ಮೊದಲ ಚಲನಚಿತ್ರ ಅನಿಶ್ಮಾ ಅನಿಲ್ ಕುಮಾರ್ ಮತ್ತು ತಮ್ಮ ತಮಿಳು ಭಾಷೆಯ ಮೊದಲ ಚಲನಚಿತ್ರವಾಗಿರುವಂಥ ಮತ್ತು ಅಭಿ ತಂಬಿರಾಜ್ ಅವರು ಈ ಒಂದು ಚಲನಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಇದು ಅಕ್ಷಯ್ ಕುಮಾರ್ ಅವರ ನಟನೆಯ ಚೊಚ್ಚಲ ಚಿತ್ರ ಮತ್ತು ಪ್ರಭು ಮತ್ತು ತಮಿಳ್ ಅವರ ನಿರ್ದೇಶನದ ನಂತರ ಅವರ 2ನೇ ಸಹಯೋಗವಾಗಿದೆ. ಈ ಒಂದು ಮೂವಿ ಡಿಸೆಂಬರ್ 25, 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು. ಈ ಒಂದು ಚಿತ್ರವು ವಿಮರ್ಶಕ ಮೆಚ್ಚುಗೆಯನ್ನು ಪಡೆಯಿತು ಮತ್ತು ಬಾಕ್ಸ್ ಆಫೀಸ್ನಲ್ಲಿ ಯಶಸ್ವಿಯಾಯಿತು. ಈ ಒಂದು ಮೂವಿಯ ರಿಲೀಸಿಂಗ್ ಬಗ್ಗೆ ಅಥವಾ ಹೋಮ್ ಮೀಡಿಯಾಸ್ ರೈಟ್ಸ್ ಬಗ್ಗೆ ಮಾತಾಡುವುದಾದರೆ ಈ ಒಂದು ಚಿತ್ರವನ್ನು ಕ್ರಿಸ್ಮಸ್ ಜೊತೆಗಿನ ರೆಟ್ಟಾ ಥಾಲಾ ಜೊತೆ ಸಿರೈ ಡಿಸೆಂಬರ್ 25, 2025ರಂದು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಯಿತು. ಹೋಮ್ ಮೀಡಿಯಾ ರೈಟ್ಸ್ ಬಗ್ಗೆ ನಾವು ನೋಡುವುದಾದರೆ ನಾಟಕದ ನಂತರ ಸ್ಟ್ರೀಮಿಂಗ್ ಹಕ್ಕುಗಳನ್ನು ZEE5 ಪಡೆದುಕೊಂಡಿದೆ. ಈ ಒಂದು ಚಲನಚಿತ್ರವು ಜನವರಿ 23, 2026ರಿಂದ ZEE5ನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಹಾಗೆ ಈ ಒಂದು ಚಲನಚಿತ್ರದ ಕಾಸ್ಟಿಂಗ್ ಡೀಟೇಲ್ಸ್ನ ಬಗ್ಗೆ ನಾವು ನೋಡೋದಾದರೆ ವಿಕ್ರಮ್ ಪ್ರಭು ಕಾನ್ಸ್ಟೇಬಲ್ ವಿ ಕತಿರಾವನ್ ಆಗಿ ನಟಿಸಿದ್ದಾರೆ. ಹಾಗೂ ಅಬ್ದುಲ್ ಗಫೂರ್ ಪಾತ್ರದಲ್ಲಿ LK ಅಕ್ಷಯ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಹಾಗೆ ಕಲೆಯರಸಿಯಾಗಿ ಅನಿಶ್ಮಾ ಅನಿಲ್ ಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಜೊತೆಗೆ ಆನಂದ್ ತಂಬಿರಾಜು ಆಗಿ ಕಾನ್ಸ್ಟೇಬಲ್ K ಮರಿಯಮ್ಮನಾಗಿ ಕಾಣಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಪಾಂಡ್ಯಾಗಿ ಹರಿಶಂಕರ್ ನಾರಾಯಣ್ ಅವರು ಸಹ ಈ ಒಂದು ಮೂವಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಬ್ದುಲ್ ಅವರ ತಾಯಿಯಾಗಿ ರಮ್ಯಾ ಸುರೇಶ್ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ಇದಾಗಿತ್ತು ವಿಕ್ರಮ್ ಪ್ರಭು ಅವರ 2025ರಲ್ಲಿ ರಿಲೀಸ್ ಆಗಿರುವಂಥ ಸಿರೈ ಮೂವಿ ಬಗ್ಗೆ ಮಾಹಿತಿ. ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.